ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಿವತ್ತು ಅರ್ಲಿ ಮಾರ್ನಿಂಗೇ ಎದ್ದು ಮಳವಳ್ಳಿ ಹತ್ರ ಇರುವಂತಹ ಮತ್ತಿತಾಳೇಶ್ವರ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತಂತ ಹೇಳಿ ಬೇಗನೆ ರೆಡಿಯಾಗಿ ಹೊರಟ್ವಿ. ಈ ದೇವಸ್ಥಾನವು ಮಳವಳ್ಳಿಯಿಂದ 5 ಕಿಲೋಮೀಟರಲ್ಲಿ ಇರುವಂತಹ ಕನಕಪುರ ಮೇನ್ ರೋಡಲ್ಲಿ ಕ್ಯಾತೆಗೋಡನದೊಡ್ಡಿ ಅಂತ ಬರುತ್ತೆ. ಅಲ್ಲಿಂದ ಲೆಫ್ಟ್ ತಗೋತು ಅಂತಂದರೆ ಅಲ್ಲಿಂದ ಸ್ಟ್ರೇಟ್ ಇರುವಂತಹದ್ದೇ ಮತ್ತಿತಾಳೇಶ್ವರ ದೇವಸ್ಥಾನ. ಇಲ್ಲಿ ಅಂತೂ ಯಾವುದೇ ಥರ ಸ್ಕಿನ್ ರ್ಯಾಷಸ್ ಇದ್ರೂ ಕೂಡ ಇಲ್ಲಿಗೆ ಬಂದರೆ ನಿವಾರಣೆ ಆಗೋದಂತೂ ಖಂಡಿತ. ಫಸ್ಟು ಅಲ್ಲೊಂದು ಕೊಳ ಸಿಗುತ್ತೆ, ಅಲ್ಲಿ ನಾವು ತಲೆಗೆ ನೀರು ಹಾಕ್ಕೊಂಡು ದೇವರ ದರ್ಶನ ಮುಗಿಸ್ಕೊಂಡು ದೇವರ ಅದಕ್ಕೆ ನಮಸ್ಕಾರವನ್ನು ಮಾಡಿಕೊಂಡು ಒಳಗಡೆ ಹೋಯಿತು ಅಂತ ಹೇಳಿದರೆ ಅಲ್ಲಿ ರೈಟ್ ಸೈಡಲ್ಲಿ ಒಂದು ದೊಡ್ಡದಾಗಿರುವಂತಹ ಕೊಳ ಕಾಣಿಸುತ್ತೆ. ಅಲ್ಲಿ ಕೂಡ ಸ್ನಾನ ಮುಗಿಸ್ಕೊಂಡು ಬಂದು ನಾವು ಉತ್ತಕ್ಕೆ ತನಿ ಏರ್ಕೋಬೇಕು. ಇಲ್ಲಿ 101 ನಾಗರಕಲ್ಲನ್ನು ಪ್ರತಿಷ್ಠಾಪನೆ ಕೂಡ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಇಲ್ಲಂತೂ ತುಂಬ ಜನ ಅಡುಗೆನೂ ಕೂಡ ಮಾಡ್ತಾ ಇರ್ತಾರೆ. ನಾವು ಕೂಡ ಅಲ್ಲಿ ಬೆಲ್ಲನ ಕೂಡ ಮಾಡಿಕೊಂಡು ಪೂಜೆನೂ ಕೂಡ ಮುಗಿಸ್ಕೊಂಡು ದೇವರಿಗೆ ನೈವೇದ್ಯನೂ ಕೂಡ ಕೊಟ್ಟು ಅಲ್ಲಿಂದ ಪೂಜೆ ಮುಗಿಸ್ಕೊಂಡು ನಾವು ಬಂದ್ವಿ. ಈ ದೇವಸ್ಥಾನದಲ್ಲಂತೂ ಯಾವುದೇ ಸ್ಕಿನ್ ರ್ಯಾಷಸ್ ಏನೇ ಥರ ಇದ್ರೂ ಯಾವುದೇ ಡಾಕ್ಟ್ರ್ ಹತ್ರ ತೋರಿಸಿದ್ರೂ ಕೂಡ ಅದು ವಾಸಿ ಆಗಿಲ್ಲ ಅಂತಂದರೆ ಇಲ್ಲಿ ಬಂದು ಹೋದರೆ ತುಂಬ ಚೆನ್ನಾಗಿ ವಾಸಿ ಆಗುತ್ತೆ. ಪೌಡರ್ಗಳು ಸಿಗುತ್ತೆ, ಅದು ಅಂದರೆ ಉತ್ತದ ಮಣ್ಣು ಮತ್ತು ಬೇವಿನ ಚಕ್ಕೆಯ ಪುಡಿ ಮತ್ತು ಮತ್ತಿ ಚಕ್ಕೆಯ ಪೌಡರ್, ಅದನ್ನು ಮೂರನ್ನು ಮಿಕ್ಸ್ ಮಾಡಿ ಕೊಬ್ಬರಿ ಎಣ್ಣೆಯಲ್ಲಿ ರ್ಯಾಷಸ್ ಇರುವ ಕಡೆ ಎಲ್ಲ ಹಚ್ಕೊಂಡು ಬೆಳಗ್ಗೆ ಎದ್ದು ಕಡಲೆ ಹಿಟ್ಟಲ್ಲಿ ತೊಳೆಯೋದ್ರಿಂದ ಬೇಗನೆ ಇಲ್ಲಿ ಆ ಥರ ರ್ಯಾಷಸ್ ಏನಾದರೂ ಇತ್ತು ಅಂತಂದರೆ ತುಂಬ ಚೆನ್ನಾಗಿ ಕಡಿಮೆ ಆಗುತ್ತೆ. ಇಲ್ಲಿ ಕೂಡ ಯಾರಾದ್ರೂ ಆ ಥರ ಎಲ್ಲ ನಿವಾರಣೆ ಆಗಿರೋ ಅಂಥವ್ರು ಇತ್ತು ಅಂತಂದರೆ ಬಂದು ನಾಗರಕಲ್ಲನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಹಾಗಾಗಿ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಕೂಡ ಬಸವನು ಕೂಡ ಇದೆ. ಅಲ್ಲಿಗೆ ಗೋಧಿಗಳಂತೂ ತುಂಬಾ ಇದ್ವು. ಅದನ್ನು ಒಂದು ಕ್ಲಿಪ್ಪಿಂಗ್ ತೊಗೊಂಡು ಯಾರಿಗಾದರೂ ಈ ಥರ ಪ್ರಾಬ್ಲಮ್ ಇತ್ತು ಅಂತಂದರೆ ಖಂಡಿತವಾಗಿ ವಾಸಿ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.